ರೀ ರೀ ಹಾಂ ಹೇಳು. ಏನು ಹೇಳನೆ ಹೋಗಿದ್ರಾ? ಎಲ್ಲಿಗೆ? ಅಲ್ಲ ನವ್ಯ ಅಪ್ಪ ಅಮ್ಮನಿಗೆ ಹೇಳ್ತೀನಿ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂದ್ರಲ್ಲ ಸುಮ್ಮನೆ ಆಗೋದ್ರಾ? ಓ ಏನಂತ ಹೇಳೋದು ನಾನು? ಈ ನನ್ನ ಮಗನೇ ಸರಿಯಿಲ್ಲ. ನಿನ್ನ ಮಗ ಒಬ್ಬ ಸರಿಯಾಗಿದ್ದರೆ ಏನಾರು ಮಾಡ್ಬೋದಾಗಿತ್ತು. ಈಗ ನಾವೇನು ಮಾಡಂಗಿದ್ದು ಹೇಳು? ಸುಮ್ಮನಿರು. ಅವನ ಇಷ್ಟ ಏನಾರು ಮಾಡ್ಕೊಳ್ಳಂತೆ. ಆಗ ನಾವೇನು ತಪ್ಪು ಮಾಡ್ತೇವೆ? ನಮ್ಮ ಮನೇಲಿ ಒಂದು ಮಗು ಬೇಕು ಅನ್ನೋದು, ನಮ್ಮ ಮಗನ ಹೊಟ್ಟೆಲಿ ಒಂದು ಮಗಿನ ನೋಡ್ಬೇಕು ಅನ್ನೋದು ದೊಡ್ಡ ತಪ್ಪ ನಾವು ಹೇಳು? ಈ ಬಿಟ್ಟಿದ್ದೆ ಇವ್ನು ಅರ್ಥ ಮಾಡ್ಕೊಳ್ತಾನೆಯಾ? ಏನು ಸೀಮ್ಗಿಲ್ದು ಇರ್ತಿ ಕಟ್ಕೊಂಡಿನಿ ಅಂತ ಹಿಂಗೆ ಅರ್ಥ ಕುಂತಾನಲ್ಲ. ಏನಾರು ಮಾಡ್ಕೊಳ್ಳಿ ಹೋಗು, ಸುಮ್ಮ ಮಾತಾಡಿ ಪ್ರಯೋಜನ ಇಲ್ಲ. ರೀ ಹಂಗಂದ್ರೆ ಹೇಳಿ, ನನ್ನ ಮಾತ ಕೇಳಿ. ನಾವು ಇಷ್ಟಕ್ಕೆ ಸುಮ್ಮನೆ ಬಿಟ್ರೆ ಸರ್ ಬರೋಕಿಲ್ಲ. ಇದು ಯಾರಿಂದ ಪ್ರಾಬ್ಲಮ್ ಆಯ್ತದೆ ಅನ್ನೋದಾರು ತಿಳ್ಕೊಬೇಕಾನೆ. ಸರತ್ತು ಅಂತ ನನ್ನಿಂದನೇ ಮಕ್ಕಳಾಯ್ತಿಲ್ಲ ಅಂತ ನನಗಂತೂ ಅದು ನಂಬಕ್ಕೆ ಸಾಧ್ಯ ಇಲ್ಲ. ಏನೋ ಅವಳ ಕಡೆಯಿಂದ ಪ್ರಾಬ್ಲಮ್ ಆಗಿರೋದಕ್ಕೆ ಇವನು ಇಲ್ಲಾಂದ್ರೆ ರಿಪೋರ್ಟ್ ತೋರ್ಸೋನು ಇವನು. ನೋಡಿ ಇಲ್ಲಿ ನನ್ನ ಕಡೆಯಿಂದ ತೊಂದರೆ ಆಗದೆ ಅಂದ್ಬಿಟ್ಟು ಮತ್ತೆಲ್ಲ ಒಂದೇ ದಿವಸ ರಿಪೋರ್ಟ್ ತೊಗೊಂಡಿಲ್ಲ ಅವನು. ಈಗ ಏನು ಮಾಡೋದು? ನೋಡಿ ನಡೀರಿ ಹೋಗ್ಬಿಟ್ಟು ಬರೋದವ್ರ ಮನೆಗೆ ಹೋಗ್ಬಿಟ್ಟು ಏನು ಮಾತಾಡ್ಕೊಂಡು ಏನು ಇಲ್ಲ. ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡಕ್ಕೆ ನೀವು ಒಪ್ಪಿಸಿ ಮದುವೆ ಮಾಡಿರ ಇಲ್ಲ, ನಿಮ್ಮ ಮಗಳಿಗೆ ಏನು ಸಮಸ್ಯೆ ಆಗಿರೋದು ಏನು ಅಂತ ತೋರಿಸಿ ಹಾಸ್ಪಿಟ್ಲಿಗೆ ಒಂದು ಮಗು ಆಗೋಕ್ಕೆ ಒಂದು ಅವಕಾಶ ಮಾಡಿರ ಅಂತ ಯಾವ್ದಾರು ಒಂದು ದೃಢ ನಿರ್ಧಾರ ತಗೊಳ್ಳೋದ. ನಾವು ಅವ್ರು ಆಡ್ತಾರೆ ಅನ್ಕೊಂಡು ನಾವು ಅವ್ರೇನು ಅನ್ಕೊಂಡ್ರೆ ಇವ್ರೇನು ಅನ್ಕೊಂಡ್ರೆ ಕೂತ್ಕೊಂಡ್ರೆ ಬತ್ತ ವಯಸ್ಸು ಬರೋಕ್ಕಿಲ್ಲ. ಆಮೇಲೆ ಆಗಕ್ಕೆಲ್ಲ ಮಕ್ಕಳು ಆಗೇನು ಮಾಡಿರಿ? ನಮ್ಮ ಮನೆಯರೋ ಬದುಕುಬೇಳೆ ನಾವು ಯಾರಿಗೋಸ್ಕರ ಸಂಪಾದನೆ ಮಾಡಿರೋದು? ಹಾಂ, ನನ್ನ ಮಗನ ಹೊಟ್ಟೆಲಿ ಒಂದು ಮಗ ಆಗಬೇಕು, ಅದಕ್ಕೋಸ್ಕರ ನಾವು ಎಷ್ಟು ಹಂಬಲಿಸ್ತೇವೆ ಅನ್ನೋದನ್ನ ಈ ನನ್ನ ಮಗ ಅರ್ಥ ಮಾಡ್ಕೊಳ್ದಾನೆ. ನಿಮ್ಮ ಮಗ ಹಿಂಗೆ ಆಡ್ತಾವನಲ್ಲ, ಹೆಂಗ್ರಿ ಮಾಡೋದು ಹಿಂಗಾದ್ರೆ? ನೋಡಿ ನಾ ಸುಮ್ಮನಿದ್ದಷ್ಟು ಅವನು ಇವು ಸುಮ್ಮನೆ ಆಯ್ತಾರೆ ಅಂತ ಅನ್ಕೋತಾನೆ. ನಾವು ಇದನ್ನ ಇಲ್ಲಿಗೆ ಬಿಡ್ಬಾರ್ದು. ನಡೀರಿ ಓಟ್ ಬರೋದ. ನನ್ನ ಮಾತಾ ಕೇಳು. ಅವ್ರ ಮನೆ ತಗ ಸುಮ್ಮನೆ ಯಾಕೆ? ಸುಮ್ಮನೆ ರಗಳೆ ರಾಮಾಯಣ ಮಾಡ್ಕೊಳ್ಳೋದು ಬೇಡ. ಗೋವಿಂದನಿಗೆ ಫೋನ್ ಮಾಡ್ತೀನಿ ಬಿಡು. ಬನ್ನಿ ಮನೆ ಹತ್ರ ಹೊಸಿ ಮಾತಾಡಬೇಕು ಅಂದ್ಬಿಟ್ಟು ಅದೇನು ಇಲ್ಲೇ ಕುತ್ಕೊಂಡು ಮಾತಾಡೋಕ್ಕಾಯ್ತದೆ. ಸುಮ್ಮನೆ ಅವ್ರ ಮನೆ ತುಂಬ ಜನ ಅವ್ರು ಇರ್ತಾರೆ. ಹಾಗೆ ಮಾಡಿ ಮತ್ತೆ ಫೋನ. ಸರಿ ಮಾಡ್ತೀನಿ ತಾಡು. ಮೀನಾಕ್ಷಿ ಓ ರೀ, ನವ್ಯ ಬರ್ನಿಲ್ವಾ? ಇಲ್ಲ ಅವ್ಳು ಬರ್ನಿಲ್ಲ, ಹಂಗೆ ಹೊಂಟೋಗಳೆ. ಯಾಕೆ ಬತ್ತಾಳೆ ಅಂತಂದಿದೆ? ಇವತ್ತು ಇರ್ತಾಳೆ ಅಂತ ಅಂದೆ ಅಲ್ವಾ? ಹಂಗೆ ಅಂದೆ ಕಣ್ರಿ. ಆದ್ರೆ ಏನು ಮಾಡಿರಿ, ಹೊಂಟೆ ಹೋಗಳೆ. ಅದೇನೋ ಮನೇಲಿ ಸಣ್ಣ ಕಿರಿಕಂತೆ. ಯಾಕೆ? ಅದೇನೋ ಗೊತ್ತಿಲ್ಲ. ಏನಂತ ಹೇಳ್ನಿಲ್ವಾ? ಅದೇ ಈ ಹಾಸ್ಪಿಟ್ಲಿಗೆ ತೋರೋದ್ರ ಬಗ್ಗೆನೇ ಅಂತೆ. ಅದೇನು ಸರಿಯಾಗಿ ಹೇಳ್ನಿಲ್ಲ. ಹಲೋ ಹಲೋ, ಬಿಗ್ರೆ ಎಲ್ಲಿದ್ದೀರಾ? ಓ ಅಣ್ಣ ಹೇಳಿ, ನಾವು ಮನೇಲಿದ್ದೀನಿ. ಇದು ಎಲ್ಲಿ ಮನೇಲಿದ್ದೀರಾ? ಇದು ಅಕ್ಕವ್ರು ಕರ್ಕೊಂಡು ಸ್ವಲ್ಪ ಮನೆ ಹತ್ರ ಬನ್ನಿ. ಯಾಕೆ ಏನಾಯ್ತು? ಏನಿಲ್ಲ ಅಣ್ಣ, ಏನು ಗಾಬರಿ ಪಡೋಂಥದ್ದು ಏನಿಲ್ಲ. ಹೊಸಿ ಮಾತಾಡ್ಬೇಕಾಗಿತ್ತು ನಿಮ್ಮ ಜೊತೆ. ಅದಕ್ಕೆ ಒಂದು ಸ್ವಲ್ಪ ಮನೆ ಹತ್ರ ಬನ್ನಿ. ಬಂದು ಒಂದು 5 ನಿಮಿಷ ಬರ್ತೀವಿ. ಹಾಂ ಸರಿ ಸರಿ. ಸಾರತಾರಪ್ಪ ಏನಂತೆ? ಏನೋ ಕಣಪ್ಪ, ಮನೆ ಹತ್ರ ಬನ್ನಿ, ಎಲ್ಲಿ ಹೊಸಿ ಮಾತಾಡಬೇಕು ಅಂತವ್ರೆ. ಸರಿ ನಡೀರಿ ಹೋಗದ. ಹಾಂ ಸರಿ ಬಾ. ಏನಂದ್ರು? ಮನೆ ತಾವ ಇದ್ದಾರಂತೆ, ಬರ್ತಾರಂತೆ ಹೋಗಿ ಕಾಫಿ ಮಾಡೋಗು. ಬಂದ್ಬಿಡ್ಲಿ ತಡೀರಿ. ಓ ಅಕ್ಕ, ಬನ್ನಿ ಅಣ್ಣ, ಬನ್ನಿ ಅಕ್ಕ. ಅಣ್ಣ ಕುತ್ಕೊಳ್ಳಿ ಅಣ್ಣ, ಕುತ್ಕೊಳ್ಳಿ ನೀವೇ. ಅಕ್ಕ ಬನ್ನಿ ಕುತ್ಕೊಳ್ಳಿ. ಇರ್ಲಿ ಅಣ್ಣ, ಯಾವ್ದೇ ಕಾಲ ಕುತ್ಕೊಂಡಿರಿ ಹೇಳಿ ಅಕ್ಕ, ಹೇಳಿ ಇಲ್ಲಿ ಕುತ್ಕೊ ಬನ್ನಿ. ಯಾಕ ಇಲ್ಲ ಆದ್ರೇನು ಸುಮ್ಕಿರಿ. ಹೋಗಿ ಒಂದು ಸ್ವಲ್ಪ ಕಾಫಿ ಮಾಡು. ಇಲ್ಲ ಕಾಫಿ ಊಟ ಎಲ್ಲ ಮುಗಿಸ್ಕೊ ಬಂದಿವಿ. ಏನು ಫೋನ್ ಮಾಡಿದ್ರಲ್ಲ ಅದಕ್ಕೆ ಬಂದು. ಅಣ್ಣ ತಪ್ಪು ತಿಳ್ಕೊಬೇಡಿ ನೀವು. ನಮಗಂತೂ ನಿಜವಾಗ್ಲೂ ಈ ಜೀವನವೇ ಬೇಸರ ಆದಂಗೆ ಆಗ್ಬಿಟ್ಟದೆ. ಯಾಕಣ್ಣ ಯಾಕಂತ ಇದ್ರಿ? ಏನಾಯ್ತು? ಇವಳು ನವ್ವೆ ಮನೆಗೂ ಬರ್ನಿಲ್ಲ, ಹಂಗೆ ಹೊಂಟೋಗಳೆ. ಏನು ಅಂತ ಹೇಳ್ತಿಯಲ್ಲ, ಯಾಕಣ್ಣ? ಯಾಕನಕ ನಿಮ್ಮ ಕಂಡಂಗೆ ನಾವು ಏನು ಅವ್ರಿಗೇನು ಕಿರುಕುಳ ಕೊಟ್ಟಿದ್ದಾವ ಹೇಳಿ ನೀವೇ? ಅವ್ರ ಪಾಡ್ಗೆ ಅವ್ರಿಬ್ಬರು ನಾವೇನು ಅವ್ರು ಸುದ್ದಿ ಹೋಗಿಲ್ಲ, ಅವ್ರು ರಾಜಿಗೆ ಹೋಗಿಲ್ಲ. ಸಂಬಳದಲ್ಲಿ ನಾವು 1 ರೂಪಾಯಿ ದುಡ್ಡು ನಾವು ನನ್ನ ಮಗನೇ ನಾವು ಕೇಳ್ತಾಯಿಲ್ಲ. ನಮ್ಮ ಜೀವನ ನಾವು ಹೆಂಗೋ ಮಾಡ್ಕೊಂಡು ಹೋಗ್ತೇವೆ. ನಾವು ಬೇಕು ಕೇಳ್ಕೊಳ್ಳೋದು ಒಂದೇ ಒಂದು ಕಣಕ. ಇವರು ಹಿಂಗೆ ಇವ್ರು ಸರಿ ಸಮದ್ರೆ ಮದುವೆ ಆಗಿರೋರು ಆಲೆ ಮಕ್ಳುಗಳೆಲ್ಲ ಓಡಾಡ್ತವೆ. ಇವ್ರದ್ದು ಇನ್ನೂ ಏನು ಮಕ್ಕಳು ಸದ್ಯ ಇಲ್ವಲ್ಲ ಅನ್ನೋದು ನಮಗೂ ಒಂದು ಯದಾರ ಅನ್ನೋದು ಇರ್ತದೆ ಇಲ್ವಕ್ಕ? ಆ ಸುದ್ದಿ ಬಗ್ಗೆ ಮಾತಾಡಿದೆ ಅಷ್ಟೇ, ಮತ್ತೆ ನೀನೇನೂ ಇಲ್ಲ. ಆ ವಿಷಯ ಎತ್ತಿದ್ಗೆ ಕ್ಯಾಣಾಡ್ಕೊಂಡು ಗಂಡು ಬಿಡ್ತಿ ಇಬ್ರು ಓದ್ರು ಕಡ್ದು ನಾವು ಕೇಳೋದು ಒಂದೇ. ಈಗ ಸಮಸ್ಯೆ ಏನಾಗಿದೆ ಅಂತ ಬಾಯ್ಬಿಟ್ಟು ಹೇಳಿರ್ತಾನೆ. ನಮಗೂ ಸುಮಾರು ಜನ ಹೇಳಿದ್ರು, ಇದೇ ತಗ ತೋರಿಸಿ ಅಂತ. ಕರೆದ್ರೂ ಬರೋಕ್ಕಿಲ್ಲ. ಇಲ್ಲ ಸಮಸ್ಯೆ ಏನಾಗಿದ್ದು ಅಂತ ಒಂದು ರಿಪೋರ್ಟ್ನೂ ನಾವು ಕಣ್ಣಲ್ಲಿ ನೋಡಿಲ್ಲ. ಏನಾಗಿದ್ದು ಎಂತಾಗಿದ್ದು ನಿಮ್ಗೆ ಏನಾರು ಗೊತ್ತಾ ಏನು ಅಂದ್ಬಿಟ್ಟು ಕೇಳೋದು ಅಂದ್ಬಿಟ್ಟೆ ಕರೆಸಿದ್ದು. ಈಗ ನಮ್ಗೇನು ಗೊತ್ತು, ನಮ್ಗೇನು ಹೇಳಾರ? ನಾವು ಅದನ್ನೇ ಕೇಳ್ತಿರೋದು. ಎಷ್ಟು ಹೇಳಿದ್ರು ಹೇಳಕ್ಕಿಲ್ಲ ಕಣ. ನಮಗೂ ಏನು ಹೇಳಿಲ್ಲ ಅವರು. ಇದು ಸಮಸ್ಯೆ ಎಲ್ಲಿ ಇಲ್ಲ, ಅವಳ ಕಡೆಯಿಂದ ಸಮಸ್ಯೆಯೋ ಇಲ್ಲ ಇವನ ಕಡೆಯಿಂದ ಸಮಸ್ಯೆಯೋ ಅದು ಗೊತ್ತಾರ್ತಾನೆ. ಏನಾರು ಪರಿಹಾರ ತಿಳ್ಸೋಕ್ಕಾಗೋದು. ಇದೇ ನಿಂಗೆ ರಿಪೋರ್ಟ್ ಯಾಕೆ ಮುಚ್ಚಿಟ್ಕೊತಿದ್ದಾರೆ ಇವರು ಅಂತ ನಮ್ಗೆ ಅರ್ಥ ಆಯ್ತಿಲ್ಲ. ಅದಕ್ಕೆ ನಿಮ್ಗೆ ನೀವಾರೇ ಒಂಚೂರು ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಅಂದ್ಬಿಟ್ಟು ಹಂಗೆ ಕರೆಸ್ತೋ. ಅಯ್ಯೋ ಅಣ್ಣ, ನೀವು ಪಾಪ ನಿಮ್ಮನ್ನ ನಾವು ತಪ್ಪು ಅನ್ನಕ್ಕೆ ಆಯ್ಕಿಲ್ಲ ಅಣ್ಣ. ಯಾಕೆಂದ್ರೆ ನಾವು ತಪ್ಪು ಅಂತ ಅನ್ನಕದ್ದನ. ಈಗ ನಿಮ್ಮ ಸಂಸಾರ ನಿಮ್ಮದು ಒಂದು ವಂಶ ಬೆಳಿಬೇಕು ಅನ್ನೋದು ನಿಮ್ಮಲ್ವ ಅದೇ ಅಣ್ಣ. ಪಾಪ ನಾವು ಅದನ್ನ ತಪ್ಪು ಅನ್ನಕ್ಕೆ ಆಯ್ಕಿಲ್ಲ. ನಾನು ಫೋನ್ ಮಾಡಿದೆ, ಬರ್ನಿಲ್ವಲ್ಲ ಅವಳು ಅಂದ್ಬಿಟ್ಟು. ನಮ್ಮ ಅತ್ತೆ ಊರಿಂದ ಮೀನ್ಸ ಮಾಡಿಸ್ಕೊಂಡ್ಬಂದಿತ್ತು, ಊಟಕ್ಕೂ ಬರ್ನಿಲ್ಲ ಅವಳು. ಹಿಂಗೆ ಹೊಂಟೋಗಳಲ್ಲ ಅನ್ಕೊಂಡು ಫೋನ್ ಮಾಡಿಸಿದೆ. ನಮಗೂ ಇಷ್ಟೇ ಕಣ, ನಿಮ್ಗೆ ಎಷ್ಟು ಗೊತ್ತು ಅಷ್ಟೇ ಗೊತ್ತಿರೋದು ನಮಗೂ. ಅದನ್ನೇ ಕನಕ ನಮಗೂ ಈಗ ಸಮಸ್ಯೆ ಏನು ಅಂತ ಗೊತ್ತಾರ್ತಾನೆ ಪರಿಹಾರ ಹುಡ್ಕೋಕ್ಕಾಗೋದು. ಇವರು ಒಂದು ಹಾಸ್ಪಿಟ್ಲಿಗೆ ಹೋಗಿ ಇಂಥ ಹಾಸ್ಪಿಟ್ಲಿಗೆ ತೋರಿಸ್ತೀವಿ ಅಂತ ಅನ್ನಕ್ಕಿಲ್ಲ, ಹೇಳಕ್ಕಿಲ್ಲ ನಮಗೆ. ಹಿಂಗೆ ಒಂದು ರಿಪೋರ್ಟಿಂಗ್ ಬಂದದೆ ಅಂತ ಹೇಳಕ್ಕಿಲ್ಲ. ಯಾವ್ದನ್ನು ಬಾಯ್ಬಿಟ್ಟು ಹೇಳಕ್ಕಿಲ್ವಲ್ಲ. ಹಿಂಗೆ ನಾವು ಏನಕ್ಕ ಮಾಡಬೇಕು? ಅದಕ್ಕೆ ಯಾಕೆ ದಯವಿಟ್ಟು ಅಣ್ಣ ತಪ್ಪು ತಿಳ್ಕೊಬೇಡಿ ನೀವು ಹಿಂಗಂತಾರೆ ಅಂತವ. ಇಲ್ಲ ಸಮಸ್ಯೆ ಏನಾಗಿದೆ ಅದು ಅದಕ್ಕೆ ಪರಿಹಾರ ಹುಡುಕ್ಸಿ. ಇಲ್ವಾ ದಯವಿಟ್ಟು ನೋಡಿ, ನಾವು ಇಷ್ಟೊಂದು ಕಠಿಣವಾಗಿ ಮಾತಾಡ್ತಾರೆ ಅಂತ ನೀವು ಬೇಜಾರು ತಿಳ್ಕೊಂಡ್ರು ಸಿಕ್ಕಿಲ್ಲ. ನಮಗಂತೂ ನಮ್ಮ ವಂಶ ಬೆಳಿಬೇಕು ಅನ್ನೋದು ನಮ್ಗೆ ಆಸೆ. ಈಗ ನನ್ನ ಹೊಟ್ಟೆಲೇನು 2-3 ಜನ ಅವರೇ ಅಂದರೆ ನಾವು ತಲೆನೇ ಕೆಡ್ಸ್ಕೊತಿದ್ದಿಲ್ಲ. ಹಾಳಾಗಿ ಬಿಟ್ಟಿದ್ದ ಹಾಳು ಬಿದ್ದು ಹೋಗ್ಲಿ ಅಂತ ಬಿಟ್ಟಾಕ್ಬಿಡವು ದೇವ್ರನ್ಗೂ. ನಮ್ಗೆ ಅಷ್ಟೇ ಮನ್ಸಿಗೆ ನೋವು ಮಾಡ್ಬಿಟ್ಟಾನೆ ಅವನು. ಸರಿಯಾ?
ಬುಟ್ಟೆ ಹಾಕ್ಬಿಡವು ಇನ್ನು ಬುಟ್ಟೆದ ಹುಟ್ಟಿಲ್ಲ ಅಂತ ಇರೋದೇ ಒಬ್ಬ ಮಗ ನಮಗೂ. ಈಗ ನಮ್ಮ ವಂಶ ನಾವು ಮುಂದುವರ್ಸ್ಬೇಕೋ ಬೇಡವಣ ಹೇಳೋಣ ನೀವೇ. ಹೇಳಿಯಾಕ ನೀವೇ ಬೇಜಾರು ಮಾಡ್ಕೊಬಿಡಿಯಾಕ ಹಿಂಗೆ ಹೇಳ್ತಾರೆ ಅಂದ್ಬಿಟ್ಟು ದಯವಿಟ್ಟು ಇಲ್ಲ. ಅದೇನು ಆಗಿದೆ ಸಮಸ್ಯೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಸಿರೋ ಇಲ್ಲ ಬೇಕಾದ್ರೆ ನಮ್ಮ ಕಡೆಯಿಂದ ನಾವೇ ದುಡ್ಡು ಕೊಡ್ತೀವಿ ಬೇಕಾರೆ ಅದು ಯಾವ ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರಿಸಿರೋ ಅದೇನೋ ಏನು ಸಮಸ್ಯೆ ಆಗೋದಕ್ಕೆ ತಿಳ್ಕೊಂಡು ಅದನ್ನ ಸರಿ ಮಾಡಿ ಒಂದು ಮಗ ಆಗೋಕ್ಕೆ ನೀವು ಒಂದು ದಾರಿ ತೋರಿರೋ. ಇಲ್ಲ ನಾವೇನು ಮಾಡವ ನಾವು ಹಿಂಗೆ ಹಂಗೆ ಅಂತ ನೀವು ಅನ್ನೋದಾದ್ರೆ ಹೆಂಗಾರು ಮಾಡಿ ಏನಾರು ಮಾಡಿ ಅವ್ನಿಗೆ 2ನೇ ಮದುವೆಗೆ ಒಪ್ಸೋ ಜವಾಬ್ದಾರಿ ನಿಮ್ಮದು. ಅಲ್ಲ ಕನ್ನಡ ಇದನ್ನ ಹಿಂಗಂತ ಇದ್ರಿ 2ನೇ ಮದುವೆ ಅಂತವ ಅಣ್ಣ ನಿಮ್ದು ಅಮ್ಮ ಅಂತೀನಿ ಕಣ. ಆ ಥರ ಮಾತ್ರ ಕಠಿಣವಾಗಿ ನಿರ್ಧಾರ ತಗೊಳಕ್ಕೆ ಹೋಗಬೇಡಿ ಅಣ್ಣ. ನನ್ನ ಮಗಳು ನೋಡಿ ಅಣ್ಣ, ಎಷ್ಟೋ ವರ್ಷ ಆದಮೇಲೆ ಒಂದು 10-15 ವರ್ಷ ಆಗಿರೋರಿಗೆ ಮದುವೆ ಆಗಿ ಮಕ್ಕಳಾಯ್ತವೆ. ಅಂಥದ್ದೊಂದು ಇದರಲ್ಲಿ ಈಗ ಈ ಥರ ಎಲ್ಲ ಇದು ಮಾಡಬೇಡಿ ಅಣ್ಣ, ನಿಮ್ದು ಅಮ್ಮ ಅಂತೀನಿ. ಅಲ್ಲ ಕಣಕ, ನೀವೇನೋ ನಿಮ್ಮ ಅನುಕೂಲಕ್ಕೆ ನೀವು ಹೇಳ್ತೀರಿ ನಿಮ್ಮ ಮಗಳು ಭಾಳ ಹಿಂಗಾಯ್ತದೆ ಅಂದ್ಬಿಟ್ಟು ನಮ್ಮ ಮಗನ ಭಾಳ ಹಾಳಾಗ್ಲಕ್ಕ, ನಮ್ಮನೆ ಸಂಸಾರ ಹಾಳಾಗ್ಲ, ನಮ್ಮ ವಂಶ ಮುಂದುವರಿಯೋದು ಬೇಡವಾ? ನೀವೇನೋ ನಿಮ್ಮ ಸ್ವಾರ್ಥಕ್ಕೆ ನೀವು ಮಾತಾಡ್ಬಿಟ್ರೆ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ತಾನೆ ನೀವು. ಮೀನಾಕ್ಷಿ ಸುಮ್ಮನಿರು. ನೋಡಿಯಾಕ ಈಗ ನೀವು ಹೇಳ್ತಾ ಇರೋದು ತಪ್ಪು ಅಂತ ನಾವು ಹೇಳಕ್ಕಿಲ್ಲ. ಯಾರೇ ಆಗಲಿ ನೀವೇ ಆಗಲಿ ನಾವೇ ಆಗಲಿ ನಿಮ್ಮ ಜಾಗದಲ್ಲಿ ನಾವಿದ್ದಿದ್ರು ಅದೇ ಥರ ಯತ್ನೆ ಮಾಡ್ತಿದ್ದು. ಅದಕ್ಕೊಂದು ಪರಿಹಾರ ಹುಡುಕಬೇಕು, ಇಲ್ಲ ಅಂದ್ರೆ ಇನ್ನೊಂದು ದಾರಿ ನೋಡಲೇಬೇಕು ಅಂತಲೇ ಬರೋದು. ಸರಿ ಯಾಕ ನಮಗೆ ಸ್ವಲ್ಪ ದಿನ ಟೈಮ್ ಕೊಡಿ, ನೋಡೋದ ನಾವು ಕುಂತ್ಕೊಂಡು ಮಾತಾಡ್ತೀವಿ. ಏನು ನಿಜವಾಗಿ ಸಮಸ್ಯೆ ಏನಾಗಿರೋದು, ಎಲ್ಲಿ ಮೂಲ ಅನ್ನೋದನ್ನ ನಾವು ಪತ್ತೆ ಹಚ್ಬಿಟ್ಟು ಆಮೇಲೆ ಅದೇನು ಮುಂದುವರಿಯೋಕ್ಕಾಯ್ತದೆ. ದಯವಿಟ್ಟು ಸುಮ್ಮನೆ ದುಡಿ ಹೊಸ ದಿವಸ ಗಂಟೆ ಇನ್ನೊಂದು ತಿಂಗಳು 2 ತಿಂಗಳು ಗಂಟೆ ನೀವು ಟೈಮ್ ಕೊಡೋಕ್ಕಾಗಿಲ್ವಾ? ನಾವು ಅದೇನು ಮಾತಾಡಿ ಅದೇನು ಚರ್ಚೆ ಮಾಡಿ ನಾವು ತಿಳಿಸ್ತೀವಿ. ದಯವಿಟ್ಟು ಅಲ್ಲಿ ತನಕ ದುಡ್ಕಕ್ಕೆ ಹೋಗ್ಬೇಡಿ ಯಾಕ. ನೀವೊಂದು ಹೆಣ್ಣಾಗಿ ಈಗ ನಿಮಗೂ ಒಂದು ಪರಿಸ್ಥಿತಿ ಗೊತ್ತು. ಈಗ ಮಕ್ಕಳಾಯ್ಕಿಲ್ಲ ಅನ್ನೋದೊಂದೇ ಒಂದು ಕಾರಣಕ್ಕೆ ನೀವು ಮದುವೆ ಏನೋ ಮಾಡ್ಬಿಡ್ತೀರಿ. ನನ್ನ ಮಗಳ ಜೀವನ ಹೆಂಗಾಯ್ತದೆ ಹೇಳಿ? ಅದೇನಾರೇ ಆಗಲಿ ಅದಕ್ಕೆ ನಾವು ಒಂದು ಪರಿಹಾರ ಹುಡುಕ್ತೀವಿ. ಸಮಸ್ಯೆ ಅಂದಿದ್ದಕ್ಕೆ ಒಂದು ಪರಿಹಾರ ಇದ್ದೇ ಇರ್ತದೆ. ದಯವಿಟ್ಟು ಕಣಕ ಇದನ್ನ ಇಲ್ಲಿಗೆ ಈ ಮಾತು ನನ್ನ ಮಗಳು ಕಿವಿಗೆ ಬಿದ್ದರೆ ಅದೇನು ಕತೆ ಆಯ್ತದೋ, ಅವಳು ಭಾಳ ಮನ್ಸು ಕೆಡ್ಸ್ಕೊಬಿಟ್ಟವಳೆ. ದಯವಿಟ್ಟು ಹೊಸ ಅರ್ಥ ಮಾಡ್ಕೊಳ್ಳಿ ನೀವೇ. ನೋಡಿ ಅಣ್ಣ, ನಿಮ್ಮ ಕಠಿಣವಾಗಿ ಮಾತಾಡಿ ನಿಮ್ಮ ಮನ್ಸಿಗೆ ನೋವು ಮಾಡಬೇಕು ಅನ್ನೋ ಉದ್ದೇಶ ನಮ್ದಲ್ಲಣ್ಣ. ಯಾಕೆಂದರೆ ನಮಗೂ ಅರ್ಥ ಆಯ್ತದೆ. ಈಗ ನೀವು ಏನು ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ನಿಮಗೂ ಅವಳ ಪರಿಸ್ಥಿತಿ ಏನು, ಯಾಕೆ ಏನಾಗಿರೋದು ಎಂತು ಅಂತ ಯಾವುದು ನಿಮಗೂ ಗೊತ್ತಿಲ್ಲ. ನಮ್ಗೆ ಎಷ್ಟು ಗೊತ್ತೋ ಅಷ್ಟೇ ನಿಮಗೂ ಗೊತ್ತಿರೋದು. ಅದರಿಂದ ನಾವು ಹೇಳ್ತಾ ಇರೋದಣ್ಣ. ದಯವಿಟ್ಟು ಆದಷ್ಟು ಬೇಗ ಅದೇನು ಒಂದು ದಾರಿ ಹುಡುಕಿಯೋಣ. ನಮಗೂ ಸಾಕಾದಂಗೆ ಆಗ್ಬಿಟ್ಟದೆ. ಯಾವ ಫಂಕ್ಷನ್ಗೋಲಿ ಯಾವ ಕಾರ್ಯಕ್ಕೋಲಿ ಎಲ್ಲೋಲಿ ನಿನ್ನ ಮಗನಿಗೆ ಎಷ್ಟು ಮಕ್ಕಳು, ನಿನ್ನ ಮಗನಿಗೆ ಎಷ್ಟು ಮಕ್ಕಳು, ಇಲ್ಲ ಅಂದರೆ ಇಷ್ಟು ವರ್ಷ ಆಯಿತು ಅಷ್ಟು ವರ್ಷ ಆಯಿತು ಅಂತ ಬಡಿಯೋಕ್ಳು ನಾನು ಕೇಳಿ ಸಾಕಾಗೋದೆ. ನಮ್ಗೆ ಆಗ್ನಾರ್ದವ್ರು ಇಂದ್ಲು ಮುಂದ್ಲಲ್ಲಿ ಯಾವ್ಯಾವ ಥರ ಮಾತಾಡ್ತಾರೆ ಗೊತ್ತಣ್ಣ. ನನಗೆ ಸಖತ್ ಬೇಜಾರಾಗ್ಬಿಟ್ಟದೆ. ಬಡಿಯೋಕ್ಳು ಒಂದು ಮನೇಲಿ ಒಂದು ಮಗ ಯೋಗ್ಯತೆ ಇಲ್ಲ, ಸಂಪಾದನೆ ಮಾಡೋಕೆ ಬಟ್ಟಾಡ್ತಾರೆ. ಅವ್ರು ಹೆಣ್ಣಿನ ಮೇಕಾಕ ಹೋದಾರ ಸಂಪಾದನೆ ಮಾಡಿರೋದಿಲ್ಲನೂ ಅಂತ ನಮ್ಮ ಅಣ್ಣ ತಮ್ಮದಿರೇ ಮಾತಾಡ್ತಾರೆ. ನಮಗೂ ನಮಗೂ ಅರ್ಥ ಮಾಡ್ಕೋಬೇಕಲ್ವಣ. ನಮ್ಗೆ ಎಷ್ಟು ಮನ್ಸು ನೋಯ್ತದೆ ಗೊತ್ತಾ? ಬಡ್ಡಿಯಕ್ಳು ಯಾರಿಗೋಸ್ಕರ ಹಿಂಗೆ ಸಂಪಾದನೆ ಮಾಡೋಕೆ ಹಿಂಗೆ ಬಟ್ಟಾಡೋರು, ಏನಿರೋದು ಈ ಬಡ್ಡಿಯಕ್ಳು ತಾವು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಣ್ಣ. ನಮಗೂ ಅವೆಲ್ಲನೂ ಕೇಳಿದಾಗ ಮನ್ಸಿಗೆ ನೋವಾಯ್ತದೆ ಅಣ್ಣ. ಅದರಿಂದ ಅಣ್ಣ ಹೇಳ್ತಾ ಇರೋದು ನಾನು. ದಯವಿಟ್ಟು ಅಣ್ಣ ಬೇಜಾರು ತಿಳ್ಕೊಬೇಡಿ ನೀವು ಹಿಂಗೆ ಮಾತಾಡ್ದ ಅಂತ. ಇಲ್ಲ ಬಿಡಿ ಅಣ್ಣ, ಅಪ್ಪ ನಾವು ಅರ್ಥ ಆಯ್ತದೆ ನಮಗೂ ಅದೇನು ಸಮಸ್ಯೆ ಅಂತ ಮೊದಲು ಪತ್ತೆ ಮಾಡೋದ, ಆಮೇಲೆ ನೋಡೋಕ್ಕಾಯ್ತದೆ. ದಯವಿಟ್ಟು ಹೊಸ ದಿವಸ ಸುಮ್ಮನೆ ಬಿಡಿ ಅಣ್ಣ. ಇರೋಗಂಟಿವಿ ಇನ್ನೊಂದು ತಿಂಗಳು 2 ತಿಂಗಳು ಗಂಟೆ ಸುಮ್ಮನೆ ನೀವು ಏನು ಸುದ್ದಿ ಎತ್ಬೇಡಿ, ಸುಮ್ಮನೆ ಇದ್ದು ಬಿಡಿ ಅಣ್ಣ. ಆಯಿತು ಇರೋ ಗಂಟಲೆ ಇವು ಇಷ್ಟು ವರ್ಷ ನೀವು ಇನ್ನೊಂದು ತಿಂಗಳಿಗೆಲ್ಲ ಆರ್ಮಿ ಹೋಗಿಲ್ಲ. ಒಟ್ಟಿಗೆ ಇಷ್ಟೇ ಅಣ್ಣ ನಮ್ಮ ತೀರ್ಮಾನ. ಇಲ್ಲ ಅವಳು ಮಕ್ಕಳಾಗಬೇಕು, ಇಲ್ಲ ನನ್ನ ಮಗನಿಗೆ ಇನ್ನೊಂದು ಮದುವೆ ಆಗಬೇಕು ಅಷ್ಟೇ. ಮೊದಲು ಸಮಸ್ಯೆ ಏನು ಅಂತ ತಿಳ್ಕೊಂಡು ನೀವು ಮುಂದುವರಿಬೇಕು ಅಷ್ಟೇ. ಹೋಗಿ ಊಟಕ್ಕೆ ಕೊಡಗೆ ಅಕ್ಕ. ಅಣ್ಣ ಬನ್ನಿ, ಕೈ ತಗೊಳ್ಳಿ, ಊಟ ಮಾಡಿರಿ. ಯಾವ ಊಟನೂ ಬೇಡ ಏನು ಬೇಡಕ್ಕ, ನಾವು ಊಟ ಮಾಡ್ಕೊಬಂದು ಏನು ಬೇಡಿ ಅಣ್ಣ. ಬೇಜಾರು ಮಾಡ್ಕೊಬೇಡಿ. ನೋಡೋದ ಈ ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಆಗಲಿ ಅಂತ ಭಗವಂತನ ಬೇಡ್ಕತ್ತೀನಿ ನಾನು. ನೋಡೋದ ಏನು ಮಾಡೋದ ದೇವ್ರು. ಸರಿ ಅಕ್ಕ ಬೇಜಾರು ಮಾಡ್ಕೊಬೇಡಿ. ನಮ್ಮ ಮಾತಿಂದ ಮನ್ಸಿಗೆ ನೋವಾಗಿದೆ, ದಯವಿಟ್ಟು ಸಂಸ್ಬಿಡಿ. ನಿಮಗೆ ಮನ್ಸಿಗೆ ನೋಯಿಸ್ಬೇಕು ಅನ್ನೋ ಉದ್ದೇಶ ನಮ್ದು ಆಗಿಲ್ಲ ಅಣ್ಣ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸದ್ಯಕ್ಕೆ ಈ ವಿಷಯ ನಮ್ಮ ನಿಂಗಮ್ಮಂಗೆ ನಮ್ಮ ಅಪ್ಪಂಗೆ ಯಾರಿಗೂ ಗೊತ್ತಾಗೋದು ಬೇಡಣ್ಣ. ನಾವೇ ಸಮಸ್ಯೆ ಬಗೆಹರಿಸ್ಕೊಳ್ಳೋದ. ದಯವಿಟ್ಟು ಯಾರು ಕೊಟ್ಟು ಈ ವಿಷಯ ಹೇಳ್ಬೇಡಿ, ಅವ್ರು ಬೇಜಾರು ಮಾಡ್ಕೊತಾರೆ. ಹಂಗನ್ನೋದಾಗಿ ಮನೆಗೆ ಬರ್ಬೇಕಣ್ಣ. ನಮ್ಗೇನು ರಗಳೆ ಮಾಡ್ಕೋಬೇಕು, ರಮಣೆ ಮಾಡ್ಕೋಬೇಕಂತ ಏನು ಇಷ್ಟನಾ? ನಮಗೂ ಕಮ್ಮಿ ಆದಷ್ಟು ಬೇಗ ಸಮಸ್ಯೆ ಬಗೆಹರು ಸಾಕು ಅನ್ನಂಗೆ ಆಗಿರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರಿ ಅಕ್ಕ, ಸರಿ ಕಣ, ಆಯಿತು. ಅದೇನು ನೋಡೋಕ್ಕಾಯ್ತದೆ ಅಣ್ಣ, ಹೊಸ ತಾಳ್ಮೆ ತಗೊಳ್ಳಿ. ಅಯ್ಯೋ ನಾವು ತಾಳ್ಮೆ ತಗೊಂಡು ಸಾಕಾಗದೆ, ಇನ್ನೂ ಎಷ್ಟು ತಾಳ್ಮೆ ತಗೊಳವ ಹೇಳಿ ನೀವೇ. ಅಯ್ಯೋ ನಮಗೂ ತಲೆ ಕೆಟ್ಟು ಕೆರಡ್ದಂಗೆ ಆಗ್ಬಿಟ್ಟದೆ ಜೊತೆಗೆ. ಸರಿ ಅಕ್ಕ ಆಯಿತು ಅಣ್ಣ, ಗೊತ್ತೀನಿ ಅಂಗಡಿಗೆ ಹೋಗ್ಬೇಕು ನಾನು. ಆಯಿತು ಅಣ್ಣ, ಸರಿ ಬನ್ನಿ ಮತ್ತೆ. ನನಗೆ ಬೇಜಾರಾಯ್ತದೆ ಕಠಿಣವಾಗಿ ಮಾತಾಡ್ಬಿಟ್ವಲ್ಲ ಅಂತ. ಇನ್ನೇನು ಬುಸ್ನಾಸ ಅಂದ್ರೆ ಅವ್ರಿಗೆ ಅರ್ಥ ಆಯ್ತಲ್ಲ, ಸುಮ್ಕಿರಿ. ಮಾತಾಡಂಗೆ ಮಾತಾಡ್ಬೇಕಣ್ಣ. ಇನ್ನೇನು ಬುಸ್ನಾಸ ಅನ್ಕೊಂಡು ಕೂತ್ಕೊಂಡ್ರೆ ಸರಿ ಬರೋಕಿಲ್ಲ ಕಣ. ಇನ್ನೇನಪ್ಪ ಎಲ್ಲ ಚೆನ್ನಾಗಿದ್ದೀರಾ? ನೋಡಿ ಈಗ ನಮ್ಮ ಮನೇಲಿ ಒಂದು ಮಗು ಆಗಬೇಕು ಅನ್ನೋದು ನಮ್ಗೆ ಸೇರಿಕಿಲ್ವಾ? ನಮಗೆ ನಿನ್ನೆ 1-2 ಮಗ ಇದ್ದಿದ್ರೆ ಮಗಳಿದ್ದಿದ್ರೆ ನಾವು ತಲೆನೇ ಕೆಲ್ಸಕತ್ತಿದ್ದಿಲ್ಲ. ಈಗ ನಮ್ಮ ಮನೆಗೂ ಬೆಳಕು ಮಾಡ್ಕೋಬೇಕು ನಾವು ಏನು ಮಾತಾಡಲಿಲ್ಲ ಅಂದರೆ ಅದು ಸರಿ ಸಮಸ್ಯೆ ಹೆಂಗೆ ಬಗೆಹರ್ತದು? ಅದಕ್ಕೆ ಕರ್ಸ್ಬಿಟ್ಟು ಕೇಳ್ದು ಅದೇನು ಮಾಡೋರು ಮಾಡಲಿ ನೋಡೋಕ್ಕಾಯ್ತದೆ. ಸರಿ ಕಂತಪ್ಪ ಬರೋಣ. ಹಂಗೆ ವೀಡಿಯೋ ಹೆಂಗೆ ಅನಿಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.